ಸ್ನೇಹಿತರೆ RRC ನಾರ್ತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಕಲಿರ್ತಕ್ಕಂಥ ಅಪ್ರೆಂಟಿಸ್ ಉದ್ಯೋಗಿಯಲ್ಲಿ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಂದು ವಿಡಿಯೋ ಸಂಬಂಧಪಟ್ಟಂತೆ ನಾನು ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ಆ ಒಂದು ನಾನು ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋನ ಇನ್ನೂ ಎಲ್ಲ ಅಂದ್ರೆ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ. ಅದರಲ್ಲಿ ಹೇಳ್ತಕ್ಕಂಥ ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು RRC NWR ಅಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು 1646 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿ ಇರತಕ್ಕಂಥದ್ದು. ಇನ್ನು ಇಲ್ಲಿ ಕಾಲಿರ್ತಕ್ಕಂಥದ್ರಿಗೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 10/2/2024 ತನಕ ನೀವು ಇಲ್ಲಿ ಆನ್ಲೈನ್ ಮೂಲಕನೇ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಇವರಿಗೆ ನೋಡ್ತೋಣ. ಇದಕ್ಕೂ ಮುಂಚೆ ನೀವು ಒಂದು RRC NWR ಅಲ್ಲಿ ಕಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಹೊಸದಾಗಿ ಅರ್ಜಿನ ಸಲ್ಲಿಸಿದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ನೀವು ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾರೆಟ್ ಸ್ಟಾಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಂಗಳು ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಇನ್ನು ಯಾವ ರೀತಿ ಫಿಲ್ಅಪ್ ಮಾಡೋದು ಅಂತ ನೋಡ್ತೋಣ. ಇಲ್ಲಿ ಫಸ್ಟ್ ನಲ್ಲಿ ಕಾಣ್ತಿರ್ತಕ್ಕಂಥ ಕಾಲಮ್ ಅಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾಲಮ್ ಕೂಡ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ನಿಮ್ಮ ಮದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ನಿಮ್ಮ ಜೆಂಡರ್ ಕೂಡ ನೀವು ಚೂಸ್ ಮಾಡಬೇಕು. ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಜೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜೆಂಡರ್ ಯಾವ್ದು ಇರುತ್ತೆ ಆ ಒಂದು ಜೆಂಡರ್ ನಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟಿರುತ್ತೆ ಒಂದು ಡೇಟ್ ಆಫ್ ಬರ್ತ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕು. ಈ ರೀತಿ ನೀವು ಕರೆಕ್ಟ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇದಾದ್ಮೇಲೆ ನಿಮ್ಮ ಕ್ಯಾಟಗರಿನೂ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಕ್ಯಾಟಗರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕ್ಯಾಟಗರಿ ಯಾವ್ದು ಇರುತ್ತೆ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಇನ್ನ ಕ್ಯಾಟಗರಿನ ಚೂಸ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಡಿಸಬಿಲಿಟಿ ಸ್ಟೇಟಸ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನಾದ್ರೂ ಡಿಸಬಿಲಿಟಿ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಎಸ್ ಅಂತ ಟೇಕ್ ಮಾಡಬೇಕು, ಇಲ್ಲದಲ್ಲಿ ನೋ ಅಂತ ಟೇಕ್ ಮಾಡ್ಕೊಳ್ಳಿ. ಇನ್ನ ಟೇಕ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನೀವೇನಾದ್ರೂ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ಎಸ್ ಅಂತ ಟೇಕ್ ಮಾಡಬೇಕಾಗುತ್ತೆ, ಇಲ್ಲದ್ರೆ ನೋ ಅಂತ ಟೇಕ್ ಮಾಡ್ಕೊಳ್ಳಿ. ಟೇಕ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನಿಮ್ಮ 10ನೇ ತರಗತಿ ಬೋರ್ಡ್ ನೇಮ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕು. ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಬೋರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ 10ನೇ ತರಗತಿ ಬೋರ್ಡ್ ನೇಮ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಹಲವಾರು ಬೋರ್ಡ್ ಗಳನ್ನ ಕೊಡಿದ್ರೆ ಅದರಲ್ಲಿ ನಿಮ್ಮ ಬೋರ್ಡ್ ನೇಮ್ ಯಾವ್ದಿರುತ್ತೆ ಆ ಒಂದು ಬೋರ್ಡ್ ನೇಮ್ ಚೂಸ್ ಮಾಡ್ಕೊಳ್ಳಿ. ಇನ್ನ ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ಮ ಪಾಸಿಂಗ್ ಇಯರ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ 10ನೇ ತರಗತಿ ಪಾಸಿಂಗ್ ಇಯರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ 10ನೇ ತರಗತಿ ರೋಲ್ ನಂಬರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ನಿಮ್ಮ 10ನೇ ತರಗತಿ ರೋಲ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಮೇಲ್ ಐಡಿ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮೇಲ್ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಕನ್ಫರ್ಮೇಶನ್ ಗೋಸ್ಕರ ಮೇಲ್ಗಡೆ ಯಾವ ಒಂದು ಮೇಲ್ ಅಡ್ರೆಸ್ ನ ಕೊಟ್ಟಿರ್ತೀರಿ ಅದೇ ಒಂದು ಮೇಲ್ ಅಡ್ರೆಸ್ ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಕೂಡ ವಾಪಸ್ ಆಗಿ ಕನ್ಫರ್ಮೇಶನ್ ಗೋಸ್ಕರ ಮೇಲ್ಗಡೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ಲ ಅದೇ ಒಂದು ಮೊಬೈಲ್ ನಂಬರ್ ನ ವಾಪಸ್ ಆಗಿ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಹೊಸದಾಗಿ ಒಂದು ಪಾಸ್ವರ್ಡ್ ಕೂಡ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಕಾಲಮ್ ಅಲ್ಲಿ ಹೊಸದಾಗಿ ಯಾವ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಆ ಒಂದು ಪಾಸ್ವರ್ಡ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಕನ್ಫರ್ಮೇಶನ್ ಗೋಸ್ಕರ ಮೇಲ್ಗಡೆ ಯಾವ ಒಂದು ಪಾಸ್ವರ್ಡ್ ನ ಕೊಟ್ಟಿರ್ತೀರಿ ಅದೇ ಒಂದು ಪಾಸ್ವರ್ಡ್ ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಕ್ಯಾಪ್ಚರ್ ನ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದು ಇಲ್ಲಿ ಸಾಲಿನಲ್ಲಿ ಕಾಣ್ತಿರ್ತಕ್ಕಂಥ ರಶ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಸಾಲಿನಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ಲಾಗಿನ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಒಂದು ಮೇಲ್ ಕೂಡ ಈಗ ಬಂದಿರತಕ್ಕಂಥದ್ದು. ಇಲ್ಲಿ ಮೊದಲಾಗಿ ನೀವು ಯಾವ ರೀತಿ ಲಾಗಿನ್ ಆಗ್ತೀರಿ ಅಂತ ಇಲ್ಲಿ ಮೇಲ್ಗಡೆ ಅವರು ಆಪ್ಷನ್ ಕೊಡಿದ್ರೆ ಸೆಲೆಕ್ಟ್ ಲಾಗಿನ್ ಆಪ್ಷನ್ ಅಂತ ಕೊಡಿದ್ರಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡು ಆಪ್ಷನ್ಗಳು ಬರುತ್ತೆ. ಒಂದು ಮೇಲ್ ಐಡಿ ಮತ್ತು ಪಾಸ್ವರ್ಡ್ ಮೂಲಕ ನೀವು ಇಲ್ಲಿ ಲಾಗಿನ್ ಆಗಬಹುದು. ಇನ್ನೊಂದು ಬಂದ್ಬಿಟ್ಟು ಮೇಲ್ ಐಡಿ ಅಥವಾ ಡೇಟ್ ಆಫ್ ಬರ್ತ್ ಮೂಲಕ ಕೂಡ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಾನು ಇಲ್ಲಿ ಮೇಲ್ ಐಡಿ ಮತ್ತು ಡೇಟ್ ಆಫ್ ಬರ್ತ್ ನ ಚೂಸ್ ಮಾಡ್ಕೊಂಡು ಲಾಗಿನ್ ಆಗ್ತೀನಿ. ಇಲ್ಲಿ ಯಾವ ರೀತಿ ಲಾಗಿನ್ ಆಗ್ಬೇಕಂದ್ರೆ ಇಲ್ಲಿ ಫಸ್ಟ್ ನಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಕಾಲಮ್ ಅಲ್ಲಿ ನೀವು ಇದಕ್ಕೂ ಮುಂಚೆ ರಿಜಿಸ್ಟರ್ ಮಾಡುವಾಗ ಯಾವ ಒಂದು ಮೇಲ್ ಐಡಿ ಕೊಟ್ಟಿರ್ತಾರಲ್ಲ ಆ ಒಂದು ಮೇಲ್ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಚೂಸ್ ಮಾಡಬೇಕು. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟಿರುತ್ತೆ ಒಂದು ಡೇಟ್ ಆಫ್ ಬರ್ತ್ ನ ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಕಾಲಮ್ ಅಲ್ಲಿ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಕ್ಯಾಪ್ಚರ್ ನ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ.
ಇಲ್ಲಿ ನೀವು ಇದಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಮಾಡೋಕೆ ಯಾವ ಒಂದು ಮಾಹಿತಿ ಕೊಟ್ಟಿರ್ತಾರಲ್ಲ ಆ ಒಂದು ಮಾಹಿತಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಫಿಲ್ಅಪ್ ಆಗಿರುತ್ತೆ. ಹಾಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಡೈರೆಕ್ಟ್ ಆಗಿ ಹಂಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಮೊದಲಾಗಿ ನೀವು ಐಡಿ ಕಾರ್ಡ್ ನ ನಂಬರ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಅಂದ್ರೆ ಐಡೆಂಟಿಟಿ ಕಾರ್ಡ್ ನಂಬರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಐಡೆಂಟಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಯಾವ ಒಂದು ಐಡಿ ಕಾರ್ಡ್ ಇರುತ್ತೆ ಆ ಒಂದು ಐಡಿ ಕಾರ್ಡ್ ನೀವು ಇಲ್ಲಿ ಚೂಸ್ ಮಾಡಬೇಕು. ಇಲ್ಲಿ ಆಧಾರ್ ಕಾರ್ಡ್ ಕೊಡಿದ್ರೆ, ನಂತರ ಇಲ್ಲಿ ಪ್ಯಾನ್ ಕಾರ್ಡ್, ವೋಟರ್ ಐಡಿ, ಡ್ರೈವರ್ ಲೈಸೆನ್ಸ್, ಆಧಾರ್ ಎನ್ರೋಲ್ಮೆಂಟ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಐಡಿಗಳಲ್ಲಿ ನಿಮ್ಮ ಹತ್ರ ಯಾವ್ದು ಇರುತ್ತೆ ಆ ಒಂದು ಆಪ್ಷನ್ ನೀವು ಇಲ್ಲಿ ಟಿಕ್ ಮಾಡ್ಕೊಂಡು ನಾನು ಇಲ್ಲಿ ಆಧಾರ್ ಕಾರ್ಡ್ ಅಂತ ಟಿಕ್ ಮಾಡ್ಕೊಂಡಿದ್ದೀನಿ. ಆಧಾರ್ ಕಾರ್ಡ್ ನ ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಾಲಮ್ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ನಾವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ನೀವು ಯಾವ ಒಂದು ಐಡಿ ಕಾರ್ಡ್ ನ ಚೂಸ್ ಮಾಡ್ಕೊಂಡಿರ್ತೀರಿ ಆ ಒಂದು ಐಡಿ ಕಾರ್ಡ್ ನಂಬರ್ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಇದಕ್ಕೂ ಮುಂಚೆ ನಾವು ಬೋರ್ಡ್ ನೇಮ್ ನ ಚೂಸ್ ಮಾಡಿರ್ತೀವಿ, ಬೋರ್ಡ್ ನೇಮ್ ಆಟೋಮೆಟಿಕ್ ತಗೊಂಡಿರುತ್ತೆ. ಇನ್ನ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನೇಮ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಥವಾ ಸ್ಕೂಲ್ ಅಂತ ಕೊಡಿದ್ರೆ ಅಂದ್ರೆ ನೀವು ಯಾವ ಒಂದು ಸ್ಕೂಲ್ ಅಲ್ಲಿ ಕಲ್ತಿದ್ದೀರಿ ಅಂತ ನೀವು ಇಲ್ಲಿ ಕೇಳತಕ್ಕಂಥದ್ದು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಸ್ಕೂಲ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಡಿ. ಸ್ಕೂಲ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ಬಂದ್ರೆ ಇನ್ನ ಇದಾದ್ಮೇಲೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು 10ನೇ ತರಗತಿಯಲ್ಲಿ ಎಷ್ಟು ಅಂಕಗಳನ್ನ ತಗೊಂಡಿರ್ತೀರಿ ಆ ಒಂದು ಅಂಕಗಳನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ಫಸ್ಟ್ ಅಲ್ಲಿ ಕಾಣ್ತಿರ್ತಕ್ಕಂಥ ಕಾಲಮ್ ಅಲ್ಲಿ ಟೋಟಲ್ ಮಾರ್ಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಆ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರ್ತಾರಲ್ಲ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಆ ಒಂದು ಅಂಕಗಳನ್ನ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ನೋಡಿ ನೀವು ಟೋಟಲ್ ಮಾರ್ಕ್ಸ್ ಅಪ್ಡೇಟ್ ಅಂತ ಕೊಡಿದ್ರಲ್ಲ ಅಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನೀವು ಮೇಲ್ಗಡೆ ಅಂಕಗಳನ್ನ ಫಿಲ್ಅಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಪರ್ಸೆಂಟೇಜ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇನ್ನ ಅದಾದ್ಮೇಲೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ಯಾವ ಒಂದು ಕ್ಲಸ್ಟರ್ ಅಥವಾ ಯಾವ ಒಂದು ಯೂನಿಟ್ ಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಯೂನಿಟ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಒಂದು ಯೂನಿಟ್ ಗೆ ಇಲ್ಲಿ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಯೂನಿಟ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಒಂದು ಯೂನಿಟ್ ಕೂಡ ಚೂಸ್ ಮಾಡ್ತಾ ಇದ್ದೀನಿ. ಆ ಒಂದು ಯೂನಿಟ್ ನಾನು ಈಗ ಚೂಸ್ ಮಾಡಿದ್ದೀನಿ. ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಅಂದ್ರೆ ITI ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ನಾವು ಅಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ನೋಡ್ತೋಣ. ಇಲ್ಲಿ ಮೊದಲಾಗಿ ಐಟಿಐದಲ್ಲಿ ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಷಿಯನ್, ಪಿಟ್ರಾ, ವೆಲ್ಡರ್ ಅಂತ ಕೊಡಿದ್ರೆ ಅಂದ್ರೆ ಆ ಒಂದು ಡಿವಿಷನ್ ಅಲ್ಲಿ ಈ ಒಂದು 3 ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗೆ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 3 ಟ್ರೇಡ್ ಗಳನ್ನ ಅವರು ಕೊಡಿದ್ರೆ ಇನ್ನ ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನ ಟ್ರೇಡ್ ಅನ್ನ ಚೂಸ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಅಪ್ಲಿಕೇಶನ್ ಫಾರ್ ಟ್ರೇಡ್ ಅಂತ ಕೊಡಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೂಡ ಸೇಮ್ ಅದೇ ರೀತಿ ಪಿಟ್ರಾ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ದು ITI ಪಾಸಿಂಗ್ ಇಯರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಈ ಒಂದು ಕಾಲಮ್ ಅಲ್ಲಿ ITI ಪಾಸಿಂಗ್ ಇಯರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಅಂದ್ರೆ ನಿಮ್ಮ ITI ಮಾರ್ಕ್ಸ್ ಕಾರ್ಡ್ ನ ಸರ್ಟಿಫಿಕೇಟ್ ನಂಬರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಒಂದು ITI ಮಾರ್ಕ್ಸ್ ಕಾರ್ಡ್ ನ ಸರ್ಟಿಫಿಕೇಟ್ ನಂಬರ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥ ಡೇಟ್ ಕೂಡ ನೀವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಒಂದು ITI ಸರ್ಟಿಫಿಕೇಟ್ ನ ಯಾವ ಒಂದು ಡೇಟ್ ಗೆ ಇಶ್ಯೂ ಮಾಡಿರತ್ತಲ್ಲ ಆ ಒಂದು ಡೇಟ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಡೇಟ್, ಇಯರ್ ಮತ್ತೆ ಮಂತ್ ಅನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ITI ದಲ್ಲಿ ಎಷ್ಟು ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತೀರಿ ಟೋಟಲ್ ಮಾರ್ಕ್ಸ್ ನ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ITI ದಲ್ಲಿ ನೀವು ಎಷ್ಟು ಅಂಕಗಳನ್ನ ತಗೊಂಡಿರ್ತಾರಲ್ಲ ಆ ಒಂದು ಅಂಕಗಳನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಅಂಕಗಳನ್ನ ಫಿಲ್ಅಪ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಪರ್ಸೆಂಟೇಜ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇನ್ನ ಇದಾದ್ಮೇಲೆ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಅಂದ್ರೆ ನಿಮ್ಮ ಕಾಲೇಜ್ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಕಾಲೇಜ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಎವರೇಜ್ ಪರ್ಸೆಂಟೇಜ್ ಅಂತ ಕೊಡೋದಲ್ಲ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ 10ನೇ ತರಗತಿ ಕ್ವಾಲಿಫಿಕೇಶನ್ ಮತ್ತು ITI ಕ್ವಾಲಿಫಿಕೇಶನ್ ಅದ ಎವರೇಜ್ ಆಗಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಆ ಒಂದು ಪರ್ಸೆಂಟೇಜ್ ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಅಂದ್ರೆ ಈ ಒಂದು ಪರ್ಸೆಂಟೇಜ್ ಮೇಲೆ ಮೆರಿಟ್ ಅನ್ನು ಅವರು ಬಿಡುಗಡೆ ಮಾಡ್ತಾರ. ಈ ಒಂದು ಮೆರಿಟ್ ನಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟೇಶನ್ ಕೂಡ ಇರುತ್ತೆ. ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರ ಅವರಿಗೆ ಅವರು ಮೇಲ್ ಐಡಿಯಾ ಮೂಲಕ ಕಾಂಟ್ಯಾಕ್ಟ್ ಅನ್ನ ಮಾಡತಕ್ಕಂಥದ್ದು. ಇಲ್ಲಿ ನೀವು ನಿಮ್ಮ ಕ್ವಾಲಿಫಿಕೇಶನ್ ಮಾಹಿತಿನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಅಡ್ರೆಸ್ ಕೂಡ ಫಿಲ್ಅಪ್ ಮಾಡಬೇಕು. ಅದಕ್ಕೋಸ್ಕರ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಕೋರೆಸ್ಪಾಂಡೆಂಟ್ ಅಡ್ರೆಸ್ ಅಂತ ಕೊಡಿದ್ರೆ ಅಂದ್ರೆ ಇವಾಗ ನೀವು ಸದ್ಯಕ್ಕೆ ಯಾವ ಒಂದು ಪ್ಲೇಸ್ ಅಲ್ಲಿ ಇರ್ತಲ್ಲ ಆ ಒಂದು ಅಡ್ರೆಸ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ಹೌಸ್ ನಂಬರ್ ಅಥವಾ ಲೊಕ್ಯಾಲಿಟಿ ಅಂತ ಕೊಡಿದ್ರೆ ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ವಿಲೇಜ್, ಸ್ಟೇಟ್, ಟೌನ್ ಅಂತ ಕೊಡಿದ್ರೆ ಇಲ್ಲಿ 3 ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲಿ ವಿಲೇಜ್ ಅನ್ನ ಫಿಲ್ಅಪ್ ಮಾಡ್ಕೊಂಬಿಡಿ. ಇನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಸಿಟಿ ಫಿಲ್ಅಪ್ ಮಾಡ್ಕೊಳ್ಳಿ. ಸಿಟಿನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಕಾಣ್ತಿರ್ತಕ್ಕಂಥ ಕಾಲಮ್ ಅಲ್ಲಿ ರಾಜ್ಯವನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ. ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಾಜ್ಯವನ್ನ ಚೂಸ್ ಮಾಡ್ಕೊಳ್ಳಿ. ರಾಜ್ಯವನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಡಿಸ್ಟ್ರಿಕ್ಟ್ ಕೂಡ ನೀವು ಚೂಸ್ ಮಾಡಬೇಕು. ಒಂದು ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ಇರುತ್ತೆ ಆ ಒಂದು ಡಿಸ್ಟ್ರಿಕ್ಟ್ ಕೂಡ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ
ಪಿನ್ ಕೋಡ್ ಕೂಡ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪಿನ್ ಕೋಡ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಪಿನ್ ಕೋಡ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಅನ್ನ ಕೊಡಿದ್ರೆ ಈ ಒಂದು ಚೆಕ್ ಬಾಕ್ಸ್ ಬಂದ್ಬಿಟ್ಟು ನಿಮ್ದು ಕೋರೆಸ್ಪಾಂಡ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಎರಡು ಒಂದೇ ಆಗಿದ್ರೆ ಮಾತ್ರ ನೀವು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೋಬೇಕು. ಇನ್ನು ನಿಮ್ದು ಇಲ್ಲಿ ಕೋರೆಸ್ಪಾಂಡ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಎರಡು ಬೇರೆ ಬೇರೆ ಅಂತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ದೇನೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ನಿಮ್ದು ಪರ್ಮನೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಮೊದಲಾಗಿ ಫೋಟೋ ಬಂದ್ಬಿಟ್ಟು 20 ರಿಂದ 70 KB ಒಳಗಡೆ ಬೇಕಾಗುತ್ತೆ. ಫಾರ್ಮೆಟ್ ಬಂದ್ಬಿಟ್ಟು JPG ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಇನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೂಸ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರ್ತಕ್ಕಂಥ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ. ಇನ್ನು ಇದಾದ್ಮೇಲೆ ನಿಮ್ಮ ಸಿಗ್ನೇಚರ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಸೈಜ್ ಬಂದ್ಬಿಟ್ಟು 20 ರಿಂದ 30 KB ಒಳಗಡೆ ಬೇಕಾಗುತ್ತೆ. ಫಾರ್ಮೆಟ್ ಬಂದ್ಬಿಟ್ಟು JPG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಇನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೂಸ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರ್ತಕ್ಕಂಥ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ. ಇವೆರಡನ್ನು ಅಪ್ಲೋಡ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಕ್ಲರೇಷನ್ ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ನೀವು ಇಲ್ಲಿ ಇದುವರೆಗೆ ಫಿಲ್ಅಪ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಬಂದಿರುತ್ತೆ. ಎಲ್ಲವೂ ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ತಾ ಹಾಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಇನ್ನು ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೋಡಿದ್ರೆ ಎರಡು ಆಪ್ಷನ್ ಗಳನ್ನ ಕೊಡಿದ್ರೆ ಸೇವ್ ಅಂಡ್ ನೆಕ್ಸ್ಟ್ ಮತ್ತು ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಅಂತ ಅವರು ಕೊಟ್ಟಿರುವಂತದ್ದು. ಅಂದ್ರೆ ನೀವು ಇಲ್ಲಿ ಇದುವರೆಗೆ ಫಿಲ್ಅಪ್ ಮಾಡಿರ್ತಕ್ಕಂಥ ಮಾಹಿತಿಯಲ್ಲಿ ಯಾವ್ದಾದ್ರು ತಪ್ಪಾಗಿದ್ರೆ ಅದನ್ನ ನೀವು ಇವಾಗಲೇ ಸರಿಪಡಿಸಬೇಕಾಗುತ್ತೆ. ಯಾವ ರೀತಿ ಸರಿಪಡಿಸೋದು ಅಂದ್ರೆ ಇಲ್ಲಿ ಸ್ಯಾಡ್ ನಲ್ಲಿ ಕಾಣ್ತಿರ್ತಕ್ಕಂಥ ಎಡಿಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ್ದು ತಪ್ಪಾಗಿರುತ್ತೆ ಆ ಒಂದು ಆಪ್ಷನ್ ನೀವು ಇಲ್ಲಿ ಸರಿಪಡಿಸಬೇಕು. ಇನ್ನ ನೀವು ಫಿಲ್ಅಪ್ ಮಾಡಿರ್ತಕ್ಕಂಥ ಎಲ್ಲಾ ಮಾಹಿತಿನೂ ಕೂಡ ಕರೆಕ್ಟ್ ಆಗಿದ್ರೆ ಮಾತ್ರ ಇಲ್ಲಿ ಸ್ಯಾಡ್ ನಲ್ಲಿ ಕಾಣ್ತಿರ್ತಕ್ಕಂಥ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಫಿಲ್ಅಪ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಕರೆಕ್ಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೀನಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನೀವು ಇಲ್ಲಿ ಎರಡು ಆಪ್ಷನ್ ಗಳನ್ನ ಅವರು ಕೊಟ್ಟಿರುವಂತದ್ದು. ಇಲ್ಲಿ ವ್ಯೂ ಅಥವಾ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನೋಡಬಹುದು ಅಥವಾ ಎಡಿಟ್ ಕೂಡ ಮಾಡ್ಕೋಬಹುದು. ಫಸ್ಟ್ ಅಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನ ಇದಾದ್ಮೇಲೆ ನೋಡಬಹುದು ಇಲ್ಲಿ ಕೆಳಗಡೆ ಮತ್ತೊಂದು ಆಪ್ಷನ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಇಫ್ ಯು ಲಾಕ್ ಯುವರ್ ಫಾರ್ಮ್ ಡೀಟೇಲ್ಸ್ ಎಡಿಟಿಂಗ್ ನಾಟ್ ಅಲೌಡ್ ಅಟ್ ಎನಿ ಸ್ಟೇಜ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ಒಂದು ಸಾರಿ ನಿಮ್ಮ ಅಪ್ಲಿಕೇಶನ್ ಅನ್ನ ಲಾಕ್ ಮಾಡಿದ್ರೆ ಅದನ್ನ ಯಾವುದೇ ರೀತಿಯಾಗಿ ನೀವು ಇಲ್ಲಿ ಎಡಿಟ್ ಅನ್ನ ಮಾಡೋದಕ್ಕೆ ಬರೋದ್ರ ಅಂತ ಅವರು ಕೆಳಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಅವರು ಕೊಟ್ಟಿರುವಂತದ್ದು. ಇಲ್ಲಿ ನೋಡಿ ನೋಟ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಓದ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಏನಾದ್ರು ಡೌಟ್ ಇತ್ತಂದ್ರೆ ಅಂದ್ರೆ ತಪ್ಪಾಗಿ ಫಿಲ್ಅಪ್ ಆಗಿದೆ ಅಂತ ಇಲ್ಲಿ ಡೌಟ್ ಇತ್ತಂದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ವ್ಯೂ ಅಥವಾ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು ಸಾರಿ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನೋಡ್ಕೊಂಡು ಎಲ್ಲವೂ ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ವಾಪಸ್ ಆಗಿ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿ ಬಂದಿರುತ್ತೆ. ಇವಾಗ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಲಾಕ್ ಮಾಡಬೇಕು. ಅದಕ್ಕೋಸ್ಕರ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಸಾರಿ ತಪ್ಪಾದ್ರೆ ಆ ಒಂದು ಮಾಹಿತಿ ನೀವು ಇಲ್ಲಿ ವಾಪಸ್ ಆಗಿ ಚೇಂಜ್ ಮಾಡೋದಕ್ಕೆ ಆಗುದಿಲ್ಲ. ಇನ್ನ ಅದಕ್ಕೋಸ್ಕರ ಇಲ್ಲಿ ಅವರು ಒಂದು ಆಪ್ಷನ್ ಕೂಡ ಕೊಟ್ಟಿರುವಂತದ್ದು. ಇನ್ನ ಇದಾದ್ಮೇಲೆ ಕೆಳಗಡೆ ನೋಟ್ ಅಂತ ಕೊಟ್ಟು ಮತ್ತೊಂದು ಮಾಹಿತಿ ಕೂಡ ಅವರು ಕೊಡಿದ್ರೆ ಒಂದು ಸಾರಿ ಏನಾದ್ರೆ ನೀವು ಲಾಕ್ ಮಾಡಿದ್ರೆ ಅದನ್ನ ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಕೂಡ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಕರೆಕ್ಟ್ ಆಗಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಲಾಕ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಡಿದ್ರಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಪ್ರಿಂಟ್ ಫಾರ್ಮ್ ಅಂತ ಕೊಡಿದ್ರಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನೀವು ಇಲ್ಲಿ ಪ್ರಿಂಟ್ ತಗೋಬೇಕಾಗುತ್ತೆ. ಇವಾಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದು ಕಂಪ್ಲೀಟ್ ಆಗಿ ಮುಗಿದೋಯ್ತು. ಇಲ್ಲಿ ನೋಡಿ ನೀವು ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಅವರು ಪ್ರಿಂಟ್ ಕೂಡ ಕೊಟ್ಟಾಯ್ತು. ನಿಮ್ದು ಅಪ್ಲಿಕೇಶನ್ ಫಾರ್ಮ್ ನೀವು ಇಲ್ಲಿ ಪ್ರಿಂಟ್ ಕೂಡ ತಗೋಬಹುದು. ಇಲ್ಲಾಂದ್ರೆ ಈಗ ಆಲ್ರೆಡಿ ಆದ್ರೆ ನಿಮ್ಮ ಹತ್ರ ಡೈರೆಕ್ಟ್ ಆಗಿ PDF ಮೂಲಕನೇ ಸೇವ್ ಆಗಿರುತ್ತೆ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಿದವರಿಗೆ. ಇನ್ನು ನಿಮ್ಗೆ ಏನಾದ್ರು ಪ್ರಿಂಟ್ ಬೇಕಿತ್ತಂದ್ರೆ ಇದನ್ನ ನೀವು ಇಲ್ಲಿ ಪ್ರಿಂಟ್ ಕೂಡ ತಗೋಬಹುದು. ಇನ್ನ ಈ ಒಂದು RRC NWR ಅಲ್ಲಿ ಕಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಪ್ರತಿಯೊಂದನ್ನು ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಈ ಒಂದು ಫಾರಂ ಬಂದ ಮೇಲೆ ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ EWS ಜನರಲ್ ಮತ್ತು OBC ಅಭ್ಯರ್ಥಿ ಸಂಬಂಧಪಟ್ಟಂತೆ ₹100 ಅರ್ಜಿ ಶುಲ್ಕ ಇರುತ್ತೆ. ಒಂದು ₹100 ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕು. ಕರೆಕ್ಟ್ ಆಗಿ ನಾನು ಇದುವರೆಗೆ ಹೇಳ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನಿಮಗೆ ಯಾವ್ದಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ನೀವು ಅರ್ಜಿನ ಸಲ್ಲಿಸೋದು ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಇಲ್ಲಿ ಸೈಡ್ ನಲ್ಲಿ ಕಾಣ್ತಿರ್ತಕ್ಕಂಥ ಲಾಗೌಟ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ಈ ರೀತಿ ಬರುತ್ತೆ. ನೀವು ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಇನ್ನೂ ಕಾಲಾವಕಾಶ ಇದೆ. ಅಂದ್ರೆ 10/2/2024 ತನಕ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು. ಯಾರದೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ, ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಇಲ್ಲಿ ಕಾಲಿರ್ತಕ್ಕಂಥ ಅಪ್ರೆಂಟಿಸ್ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು.
ಇನ್ನು ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದೀನಿ. ಯಾವ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳಿವೆ, ಯಾವ ಒಂದು ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು ಅಂತ ಪ್ರತಿಯೊಂದನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಯಾವ ಒಂದು ವಿಡಿಯೋನ ಯಾರೆಲ್ಲ ನೋಡಿದ್ರೆ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು RRC ನಾರ್ತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇದುವರೆಗೆ ಹೇಳ್ತಕ್ಕಂಥ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮಗೆ ಇಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಅದೇ ರೀತಿ ಒಂದು ಮಾಹಿತಿ ತಮ್ಮ ವಿಷಯದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಜೊತೆಗೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.